ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಕೊಟ್ಟಿರೋದು 7 ದಿನಗಳ ಕಾಲ ಪರಪ್ಪನ ಅಗ್ರಹಾರವೇ ಗತಿ ನೋಡಿ. ಕಿಡ್ನಾಪ್ ಕೇಸಲ್ಲಿ ಜೈಲು ಪಾಲಾಗಿದ್ದಾರೆ ಈಗ ಎಚ್.ಡಿ. ರೇವಣ್ಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದತ್ತ ಜೆಡಿಎಸ್ ಶಾಸಕ ಬಿಗಿ ಭದ್ರತೆಯಲ್ಲಿ ಜೈಲಿಗೆ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಮೇ 14ರವರೆಗೆ ರೇವಣ್ಣ ಅವರಿಗೆ ಪರಪ್ಪನ ಅಗ್ರಹಾರವೇ ಗತಿ. 7 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ. ನ್ಯಾಯಾಂಗ ಬಂಧನಕ್ಕೆ 17ನೇ ಎಸಿಎಂಎಂ ಕೋರ್ಟ್ ನೀಡಿ ಆದೇಶವನ್ನ ಹೊರಡಿಸಿರೋದು ನೋಡಿ. ಸುದೀರ್ಘವಾಗಿ ವಾದ ಪ್ರತಿವಾದಗಳಾಗತ್ತೆ. ಕಿಡ್ನಾಪ್ ಕೇಸಲ್ಲಿ ಈಗ ಜೈಲು ಪಾಲಾಗಿದ್ದಾರೆ. ಇವತ್ತು ಇಡೀ ರಾತ್ರಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ಕಳಿಬೇಕು. ಇನ್ನು ನಾಳೆ ಜಾಮೀನು ಅರ್ಜಿ ವಿಚಾರಣೆ, ನಾಳೆ ಮಧ್ಯಾಹ್ನ 12:45ಕ್ಕೆ. ಅಲ್ಲಿ ನಾಳೆ ಏನಾದ್ರೂ ಜಾಮೀನು ಸಿಗಲಿಲ್ಲ ಅಂತ ಹೇಳಿದ್ರೆ 14ನೇ ತಾರೀಕಿನವರೆಗೂ ಕೂಡ ಪರಪ್ಪನ ಅಗ್ರಹಾರವೇ ಗತಿಯಾಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ಶಾಸಕ ಎಚ್.ಡಿ. ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಶಿಫ್ಟಿಂಗ್ ಕೆಲಸಗಳು ಕೂಡ ಆಗ್ತಾ ಇದೆ ಬಹಳ ಬಿಗಿ ಭದ್ರತೆಯಲ್ಲಿ. ಯಾಕಂದ್ರೆ ಶಾಸಕರು ಮಾಜಿ ಸಚಿವರು ಬೇರೆ, ಬಹಳ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲೇಬೇಕು ನೋಡಿ. ನ್ಯಾಯಾಂಗ ಬಂಧನವನ್ನ ನೀಡಿ ನ್ಯಾಯಾಧೀಶರು ಆದೇಶವನ್ನ ಕೊಟ್ಟಿರೋದು. ಸುದೀರ್ಘವಾಗಿ 17ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳಾಗತ್ತೆ. ಒಂದು ಕಡೆ ರೇವಣ್ಣ ಪರ ವಕೀಲರಿಂದ ವಾದ, ಜಾಮೀನು ಕೊಡಲೇಬೇಕು, 3 ದಿನಗಳ ಕಾಲ ಎಸ್ಐಟಿ ವಿಚಾರಣೆಯಾಗಿದೆ. ಅದರ ನಡುವೆ ರೇವಣ್ಣ ಅವರು ಕೂಡ ಜಡ್ಜ್ ಮುಂದೆ ಪರಿಪರಿಯಾಗಿ ಬೇಡ್ಕೋತಾರೆ, ಗಳಗಳನ್ನೇ ಕಣ್ಣೀರಿಡ್ತಾರೆ, ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ಕೋತಾರೆ. ನಾಳೆ ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ನಾಳೆ ಮಧ್ಯಾಹ್ನ 12:45ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ. ಒಂದು ವೇಳೆ ನಾಳೆ ಏನಾದ್ರೂ ಅರ್ಜಿ ತಿರಸ್ಕೃತ ಆದ್ರೆ ಜೈಲೇ ಗತಿ ಗ್ಯಾರಂಟಿ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿನತ್ತ ರೇವಣ್ಣ ಚಿತ್ತ ಹೆಂಗಪ್ಪ ಕಳೆಯೋದು ಇವತ್ತಿಡೀ ರಾತ್ರಿ ಪರಪ್ಪನ ಅಗ್ರಹಾರದಲ್ಲಿ ಅಂತ ರೇವಣ್ಣ ಯೋಚನೆ ಮಾಡ್ತಾ ಇರ್ತಾರೆ ಈಗ ಆಲ್ರೆಡಿ. ಯಾಕಂದ್ರೆ ಇವತ್ತಾದ್ರೂ ಜಾಮೀನು ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ರು. ಮೊನ್ನೆನೂ ಕೂಡ ಬಹಳಷ್ಟು ಹೋಪ್ ಇಟ್ಕೊಂಡಿದ್ರು, ಯಾವುದೇ ಕಾರಣಕ್ಕೂ ಕೂಡ ಎಸ್ಐಟಿ ವಶಕ್ಕೆ ಪಡೆಯಲ್ಲ ನನ್ನನ್ನ ಅಂತ ಹೇಳಿ. ಆದರೆ ಅದೆಲ್ಲವೂ ಕೂಡ ಉಲ್ಟಾ. 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಪಡ್ಕೊಳ್ಳುತ್ತೆ, ಸುದೀರ್ಘವಾಗಿ ವಿಚಾರಣೆಯಾಗುತ್ತೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ, ಸುದೀರ್ಘವಾಗಿ ವಾದ ಪ್ರತಿವಾದಗಳು. ಅದೆಲ್ಲದರ ನಂತರ ಈಗ 17ನೇ ಎಸಿಎಂಎಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿರೋದು. ನ್ಯಾಯಾಂಗ ಬಂಧನಕ್ಕೆ ಮಾಜಿ ಸಚಿವ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಶಿಫ್ಟ್ ಆಗ್ತಾರೆ ಬಿಗಿ ಭದ್ರತೆಯಲ್ಲಿ. ಇವತ್ತು ಇಡೀ ದಿನ ಈಗಲೂ ಕೂಡ ಕೋರ್ಟ್ ಹಾಲಲ್ಲೇ ಇದ್ದಾರೆ. ಏನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ ನೋಡಿ. ನ್ಯಾಯಾಂಗ ಬಂಧನ ಆಗ್ತಾ ಇದ್ದಂತೆ ಕುಸಿದು ಬಿದ್ದಿದ್ದಾರೆ ಎಚ್.ಡಿ. ರೇವಣ್ಣ. ಆಘಾತಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಭರವಸೆ ಇಟ್ಕೊಂಡಿದ್ರು, ಇವತ್ತಾದ್ರೂ ನಂಗೆ ಬೇಲ್ ಸಿಗುತ್ತೆ, ನಾನು ಹೊರಗಡೆ ಹೋಗಬಹುದು ಅಂತ ಹೇಳಿ. ಯಾವಾಗ ನ್ಯಾಯಾಧೀಶರು 7 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂತ ಹೇಳ್ತಾರೋ ಕುಸಿದು ಬಿದ್ದೋಗ್ತಾರೆ. ಅವರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ರೇವಣ್ಣ ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ವಕೀಲರು ನೋಡಿ. ರೇವಣ್ಣ ಪರ ವಕೀಲರಿಂದ ಸಾಂತ್ವನ. ಈಗ ನಾಳೆನಾದ್ರೂ ಬೇಲ್ ಸಿಗುತ್ತೆ ಅನ್ನುವಂತ ಹೋಪ್ ಇಟ್ಕೊಂಡಿದ್ದಾರೆ. ಈಗ ರೇವಣ್ಣ ಅವರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ವಕೀಲರುಗಳು, ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಯಾವಾಗ ನ್ಯಾಯಾಧೀಶರ ಮುಂದೆ ಪರಿಪರಿಯಾಗಿ ಬೇಡ್ಕೋತಾರೆ ರೇವಣ್ಣ ಅವರು, ಮಹಾಸ್ವಾಮಿಗಳೇ, ಈ ಕಿಡ್ನಾಪ್ ಕೇಸ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇದೆಲ್ಲವೂ ಕೂಡ ರಾಜಕೀಯ ಪಿತೂರಿ, ಸುಮ್ನೆ ನನ್ನನ್ನು ಸಿಕ್ಕಾಕ್ಸಲಾಗಿದೆ, ನನ್ನ ಆರೋಗ್ಯ ಕೂಡ ಸರಿ ಇಲ್ಲ, ಎಸ್ಐಟಿ ಅಧಿಕಾರಿಗಳು ಕೂಡ ಯಾಕೋ ಆರೋಗ್ಯದ ಬಗ್ಗೆ ಸರಿಯಾಗಿ ಗಮನ ತಗೋತಾ ಇಲ್ಲ, ಆ ಕಾರಣದಿಂದ ನನಗೆ ಬೇಲ್ ಕೊಡಿ. ಆದ್ರೆ ಇದಕ್ಕೆ ಎಸ್ಐಟಿ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲ ಮಹಾಸ್ವಾಮಿಗಳೇ, ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗಬಾರ್ದು. ಇನ್ ಕೇಸ್ ನೀವೇನಾದ್ರೂ ಎಚ್.ಡಿ. ರೇವಣ್ಣ ಅವರಿಗೆ ಬೇಲ್ ಕೊಟ್ರೆ ಹೊರಗಡೆ ಬಂದು ಅವರು ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಈಗಾಗಲೇ ಸಂತ್ರಸ್ತಿಯರು ಕೂಡ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಸಂತ್ರಸ್ತಿಯರು ಕೊಟ್ಟಂತಹ ಕಂಪ್ಲೇಂಟ್ ಅಲ್ಲಿ ರೇವಣ್ಣ ಅವರು ಏಟು ಆಗಿದ್ದಾರೆ.
ಹಾಗಾಗಿ ಇಡೀ ಪ್ರಕರಣ ಬೇರೆ ದಿಕ್ಕನ್ನ ಪಡ್ಕೊಬಿಡುತ್ತೆ. ಈಗಾಗಲೇ ಒಂದು ರೀತಿಯಲ್ಲಿ SIT ಅಧಿಕಾರಿಗಳಿಂದ ತನಿಖೆ ಆಗ್ತಾ ಇದೆ, ಸ್ಥಳ ಮಹಜರೆಲ್ಲವೂ ಕೂಡ ಮುಗಿದೋಗಿದೆ. ನೀವೇನಾದ್ರೂ ರೇವಣ್ಣ ಅವರಿಗೆ ಬೇಲ್ ಕೊಟ್ರೆ ಅವರು ಹೊರಗಡೆ ಬಂದು ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮಹಾಸ್ವಾಮಿಗಳೇ, ನೀವು ಯಾವುದೇ ಕಾರಣಕ್ಕೂ ಕೂಡ ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲಿ ಬೇಲನ್ನ ಕೊಡಬೇಡಿ. ಸುದೀರ್ಘವಾಗಿ ವಾದ ಪ್ರತಿವಾದಗಳು, ಎರಡೂ ಕಡೆಯಿಂದನೂ ಕೂಡ ವಾದ ಪ್ರತಿವಾದ. ಅದರ ಜೊತೆಗೆ ನ್ಯಾಯಾಧೀಶರು ರೇವಣ್ಣ ಅವರನ್ನು ಕೂಡ ಕೇಳ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಬಗ್ಗೆಯೂ ಕೂಡ ಕೇಳ್ತಾರೆ. ರೇವಣ್ಣ ಅವರೇ, ಹೆಂಗಿದೆ?